ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಸತತ 1 ವರ್ಷಗಳ ಕಾಲದಿಂದ ಧ್ವನಿ ಎತ್ತುತ್ತಾ ಇವತ್ತು ಅಕ್ರಮಗಳು ಸಾಬೀತಾದರೂ ಕೆಲ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಮಾತ್ರ ಏನು ಕ್ರಮ ಕೈಗೊಳ್ಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಏನು ನಮಗೆ ಯಕ್ಷ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಅದಕ್ಕಾಗಿ ದಿನಾಂಕ 27/5/2025 ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಏನು ಅನಿರ್ದಿಷ್ಟ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಸರ್ಕಾರದ ಹಾಗೂ ಸರ್ಕಾರದ ಖಜಾನೆಗೆ ಯಾವುದೇ ರಾಜಸ್ವ ರಾಜಧನವನ್ನು ತುಂಬದೆ ಸರ್ಕಾರಕ್ಕೆ ವಂಚಿಸುತ್ತಾ ಏನು ಸತತ 14-15 ವರ್ಷಗಳಿಂದ ಸುಮಾರು ಒಂದು ಕಲ್ಲಿಗಣಿಗಾರಿಕೆ ಸುಮಾರು 100 ಕೋಟಿ ರೂಪಾಯಿಗಳು ಇವತ್ತು ವಂಚನೆ ಮಾಡುತ್ತಾ ಬಂದಿದೆ. ಅದಕ್ಕಾಗಿ ಇವತ್ತು ಅನೇಕ ದಲಿತ ಪರ ಸಂಘಟನೆಗಳು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಸಂಸ್ಥಾಪಕರು ಅಧ್ಯಕ್ಷರು ಎಂ ಮುರುಗನ್ ಅವರು ಹಾಗೂ ಗಂಗಣ್ಣ ಸಾಹೇಬರು ಏನು ಭೀಮಾ ಸಂಘಟನೆಯ ಮಹಾ ಒಕ್ಕೂಟದಿಂದ ಅಧ್ಯಕ್ಷರು ಆದಂತ ಮರಿಯಪ್ಪ ಅವರು, ಗೌರವ ಅಧ್ಯಕ್ಷರಾದಂತ ಹೆಬ್ಬಾಳ್ ವೆಂಕಟೇಶ್ ಅವರು, ದಲಿತ ಸೇನೆ ಸಂಘಟನೆಗಳು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜನಸೇವಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಏನು ದಿನಾಂಕ 27/5/2025 ಅಕ್ರಮ ಕಲ್ಲು ಗಣಿಗಾರಿಕೆಗಳ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ, ಸತತ 11 ತಿಂಗಳುಗಳ ಕಾಲ ಈ ಹೋರಾಟ ಏನು ಮನವಿ ಪತ್ರಗಳು, ನಾವು ಅಹವಾಲುಗಳು ಏನು ಜಿಲ್ಲಾ ಆಡಳಿತಕ್ಕೆ, ಏನು ಜಿಲ್ಲಾ ಕೇಂದ್ರ ಆಡಳಿತಕ್ಕೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಿಗೆ ಆದಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವರಾದ SS ಮಲ್ಲಿಕಾರ್ಜುನ್ ಸಾಹೇಬರಿಗೆ ಹಾಗೂ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆ ಆದಂತ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗುಡ್ಡ ಬೆಟ್ಟ ಇರುವ ನಾಡಾದ್ದರಿಂದ ಅಲ್ಲಿ ಅತಿ ಹೆಚ್ಚು ಈ ಅಕ್ರಮ ಕಲ್ಲು ಗಣಿಗಾರಿಕೆ ಆಗುತ್ತಿದೆ. ಇದು ನಾಚಿಕೆಗೇಡ ಸಂಗತಿ. ಯಾಕಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಅಧಿಕಾರಿ ಆಗ್ಲಿ, ಯಾವ್ದಾದ್ರು ರಾಜಕಾರಣಿ ಆಗ್ಲಿ ದುಡ್ಡು ಸಂಪಾದನೆ ಮಾಡೋಕೆ ಬರ್ಬೇಕಂತಂದ್ರೆ, ಭ್ರಷ್ಟಾಚಾರದ ಮಾರ್ಗವಾಗಿ ದುಡ್ಡು ಸಂಪಾದನೆ ಮಾಡ್ಬೇಕಂತಂದ್ರೆ ಆ ತವರೂರಾದ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ರಾಯಚೂರು ಜಿಲ್ಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿನ ವಿಷಯ, ಸಾವಿರಾರು ಕಂಪನಿಗಳು, ಈ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್, ಸುಚಿತ್ ಮಿಲಿಯಂ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್, SVS ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್, ಇಂಥವು ಹಲವಾರು ಕಂಪನಿಗಳು ಏನು ಲೂಟಿ ಮಾಡುವುದು ಸರ್ಕಾರ ಯಾವುದೇ ರೀತಿಯಾದಂತ ಒಂದು ಪ್ರಪೋಗಂಡ ಅಲ್ಲಿ ಕೊಟ್ಟಿಲ್ಲ. ಯಾಕಂತಂದ್ರೆ ಇವರ ಮೇನ್ ಉದ್ದೇಶ, ಇವರ ಮೋಟೋ ಆದದ್ದು ಸರ್ಕಾರಕ್ಕೆ ವಂಚನೆ ಮಾಡಿ ಅಧಿಕಾರಿಗಳಿಗೆ ಏನು ಟೇಬಲ್ ಕೆಳಗಡೆ ದುಡ್ಡು ಕೊಟ್ಟು ಇವತ್ತು ವಂಚನೆ ಮಾಡುವುದೇ ಇವರ ಕೆಲಸವಾಗಿದೆ. ಯಾಕಂತಂದ್ರೆ ಸತತ ನಾವು ನೋಡ್ತಾ ಇದೀವಿ. ಇಲ್ಲಿ ನಾನು ಡಾಕ್ಯುಮೆಂಟ್ ತೋರಿಸ್ತೀನಿ. ಈ ಡಾಕ್ಯುಮೆಂಟ್ಸ್ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಈ ಡಾಕ್ಯುಮೆಂಟ್ ಆಗಿರುತ್ತದೆ. ದಿನಾಂಕ 29/10/2024 ಕೇಂದ್ರ ಕಚೇರಿಯ ಉಲ್ಲೇಖದಿಂದ ಇಲ್ಲಿ ಕ್ಲಿಯರ್ ಆಗಿ ಒಂದು ನೋಟಿಸ್ ಸಮಜಾಯಿಷನ್ನು ಕೊಟ್ಟಿರ್ತಾರೆ. ತಾವು ತಮ್ಮ ಕ್ರಷರ್ ಘಟಕಕ್ಕೆ ಕಚ್ಚಾ ವಸ್ತುವಾಗಿ ಬಳಸಿಕೊಂಡಿರುವ ಉಪಖನಿಜದ ಪ್ರಮಾಣ ಏನಿದೆ ಅದು 2,000 ಮೆಟ್ರಿಕ್ ಟನ್ ರಾಜಧನವನ್ನು ತಾವು ಪಾವತಿಸಿರ್ತೀರಿ. ಅಲ್ಲಿ ಆ ಉಪಖನಿಜದ ಪ್ರಮಾಣ ಏನು ಕಲ್ಲು ಮತ್ತು ಜಲ್ಲಿ ಎಂಸ್ಯಾಂಡ್ ಉತ್ಪಾದನೆಗೆ ಬಳಕೆ ಆಗಿರುವ ವಿದ್ಯುತ್ 81,821 ಯೂನಿಟ್ ವಿದ್ಯುತ್ ಬಳಕೆ ಆಗಿರುತ್ತದೆ. ಆದ್ರೆ ಅಲ್ಲಿ ಉಪಖನಿಜದ ಪ್ರಮಾಣ ಅಲ್ಲಿ ಉದ್ಭವ ಆಗೋದು 15,512 ಮೆಟ್ರಿಕ್ ಟನ್ ಆಗಿದ್ದು, ಕೇವಲ ಇವರು 2,000 ಮೆಟ್ರಿಕ್ ಟನ್ ರಾಜಧನವನ್ನು ತುಂಬಿ ಉಳಿದ 13,512 ಮೆಟ್ರಿಕ್ ಟನ್ ತಮ್ಮ ಜೇಬಿಗೆ ಹಾಕೊಂಡು ಈ ಅಧಿಕಾರಿಗಳಿಗೆ ಭ್ರಷ್ಟಾಚಾರದಿಂದ ಏನು ಅವರ ಜೇಬಿಗೆ ದುಡ್ಡು ಹಾಕಿ ಇವತ್ತು ಸರ್ಕಾರಕ್ಕೆ ಮತ್ತು ಸರ್ಕಾರದ ಖಜಾನೆಗೆ ವಂಚಿಸುವ ಕೆಲಸವನ್ನು ಈ ಅಕ್ರಮ ಕಲ್ಲು ಗಣಿಗಾರಿಕೆಯ ಮಾಲೀಕರು ಮಾಡುತ್ತಿದ್ದಾರೆ. ಅದಕ್ಕಾಗಿ ಎಲ್ಲಾ ದಲಿತ ಪರ ಸಂಘಟನೆಗಳು ಇದರ ವಿರುದ್ಧ ರಾಜ್ಯಾದ್ಯಂತ ನಾವು ಧ್ವನಿ ಎತ್ತಿ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಹೋರಾಟ ಮಾಡಿ, ಏನು ಸರ್ಕಾರದ ರಾಜಧನಕ್ಕೆ ಯಾರ್ಯಾರು ಮೋಸ ಮಾಡಿದ್ದಾರೆ ಆ ದುಡ್ಡನ್ನು, ಅವರ ಆಸ್ತಿ ಪಾಸ್ತಿ ಜಪ್ತಿ ಮಾಡಿ ಆ ದುಡ್ಡನ್ನು ಹಿಂಪಡೆಯಬೇಕು. ಆ ದುಡ್ಡನ್ನು ವಾಪಸ್, ನಮ್ಮ ಷರತ್ತುಗಳಿವು, ಆ ದುಡ್ಡನ್ನು ಹಿಂಪಡೆಯಬೇಕು. ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು. ಆಮೇಲೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟೆಲ್ಲ ಆದರೂ ನಾವು ಅಹವಾಲು ಕೊಟ್ಟಾಗ ಒಬ್ಬ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಯಾದ ಪುಷ್ಪಲತಾ
ಪುಷ್ಪಲತಾ ಅವರು ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ಅಮಾನತಿನ ಶಿಫಾರಸ್ ಪತ್ರ ಬರೆದಿರ್ತಾರೆ. ಆದರೆ ನಿನ್ನೆ ಕೊಪ್ಪಳದಲ್ಲಿ ಅವರು ಇಷ್ಟೆಲ್ಲ ಅಮಾನತಿನ ಶಿಫಾರಸ್ ಪತ್ರ ಇದ್ರೂ ಏನು ಜಂಟಿ ನಿರ್ದೇಶಕರಾದ ರಮಣ ಅವರು ಅವರಿಗೆ ಕೊಪ್ಪಳದಲ್ಲಿ ಡ್ಯೂಟಿ ತಗೊಳ್ಳಕ್ಕೆ ಆದೇಶ ಕೊಡ್ತಾರೆ. ಆದ್ರೆ ಕಳ್ಳನ ಕೈಯಲ್ಲಿ ಬೀಗ ಕೊಟ್ಟು ಇವತ್ತು ಸರ್ಕಾರಕ್ಕೆ ವಂಚನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಸಂವಿಧಾನ ಅಡಿಯಲ್ಲಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ, ನಮ್ಮ ಮನೆಗೆ ನಾವೇನು ಕೇಳ್ತಾ ಇಲ್ಲ, ನಮಗೋಸ್ಕರ ನಾವೇನು ಕೇಳ್ತಾ ಇಲ್ಲ. ಸರ್ಕಾರದ ಖಜಾನೆಗೆ ಏನಾದ್ರೂ ದುಡ್ಡು ಬಿದ್ರೆ ಬೆಳೆಯೋದು ನಮ್ಮ ಊರು, ನಮ್ಮ ದೇಶ, ನಮ್ಮ ರಾಜ್ಯ ಅಂತೇಳಿ ನಮ್ದು ಒಂದೇ ಧ್ವನಿ. ಈ ಧ್ವನಿಗೆ ನಾವು ಎತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಮುಂದ ತಪ್ಪಿಸ್ತರು ಯಾರೇ ಇರಲಿ ನಾವು ಬಿಡಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜನಸೇವಾ ಫೌಂಡೇಶನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್. ಧನ್ಯವಾದ. ನಾವು ಎಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಏನ್ ಈ ಹೋರಾಟ ಹಮ್ಮಿಕೊಳ್ಳಕ್ಕೆ ನಾವು ಇಚ್ಛಿಸಿದ್ದೀವಿ, ಇವತ್ತು ಬೇಜಾರಾಗಿ ಒಂದ್ ನಮೂನೆ ಸುಸ್ತಾಗಿ ಈಗಾಗಲೇ ಸರ್ಕಾರ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಅನೇಕ ಏನು ಅಭಿವೃದ್ಧಿಯ ಯೋಜನೆಗಳಿಗೆ ಹಿಂಬಡ್ತಿ ಆಗಿದೆ. ಯಾಕೆ? ಇಂಥ ಕಲ್ಲು ಏನು ಕ್ವಾರಿಯ ಕದೀಮರು ಇದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ದಯವಿಟ್ಟು ಈ ನಮ್ಮ ಮಾಧ್ಯಮದಿಂದ ತಮಗೆ ಮನದಾಳದಿಂದ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಇಂಥ ಅಕ್ರಮಗಳಿಗೆ ನಾವು ಸಹಸ್ರಾರು ಅಹವಾಲು ತಮಗೆ ಕೊಟ್ಟಿದ್ದೇವೆ. ಆದರೆ ಯಾವುದೇ ಕ್ರಮ ಜರುಗಿಸದೆ ಈ ಅಧಿಕಾರಿಗಳು ಮಾತ್ರ ತಾವೇನು ತಮ್ಮ ನಿಷ್ಠೆಯಲ್ಲಿ ಬದ್ಧರಾಗಿ ತಾವು ಅಹವಾಲುಗಳನ್ನ ಸ್ವೀಕರಿಸಿ ಮುಂದೆ ಕಳಿಸಿದ್ದೀರಾ. ಆದರೆ ಈ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ಒತ್ತಿ ಬಿದ್ದು ಇವತ್ತು ಏನ್ ನಮಗೆ ಕಾನೂನಿನ ಅಡಿಯಲ್ಲಿ ಏನ್ ನ್ಯಾಯ ಸಿಗ್ಬೇಕು, ಏನು ಸರ್ಕಾರದ ರಾಜಧನಕ್ಕೆ ವಾಪಸ್ ರಾಜಧನ ಬರಬೇಕು ಅದು ಕಟ್ಟಿಸ್ಕೊಳ್ತಾ ಇಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮಂತ್ರಿಗಳಿಗೆ ನಾವು ಈ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಈ ಒಂದು ಮನವಿ ಮಾಡ್ಕೊಳ್ತೀವಿ. ಇದಕ್ಕೆ ದಯವಿಟ್ಟು ಅಕ್ರಮ ಕಲ್ಲು ಗಣಿಗಾರಿಕೆ ದಯವಿಟ್ಟು ಕಡಿವಾಣ ಹಾಕಿ, ಯಾರು ರಾಜಧನ ಪಾವತಿಸಿಲ್ಲ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಹಾಗೂ ಅವರ ಆಸ್ತಿ ಪಾಸ್ತಿಯನ್ನು ಜಪ್ತಿ ಮಾಡಿ ರಾಜಧನವನ್ನು ಸರ್ಕಾರದ ಖಜಾನೆಗೆ ಪಾವತಿಸಬೇಕೆಂದು ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು.